ನಮಸ್ಕಾರ ಸ್ನೇಹಿತರೆ, ಈ ದಿನ ಸರ್ವಶ್ರೇಷ್ಠ ಸಕಲ ಜೀವರಾಶಿಗಳ ಸಂಪ್ರೀತಿಯಿಂದ ಕಾಣುವ ಸ್ಮಶಾನ ರುದ್ರ ಸರ್ವವ್ಯಾಪಿ ಜಗದೀಶ್ವರನನ್ನ ನೆನಪು ಮಾಡಿಕೊಳ್ಳುವ ದಿನವೇ ಮಹಾಶಿವರಾತ್ರಿ. ಈ ಮಹಾಶಿವರಾತ್ರಿ ಹಿಂದಿನ ಕಥೆಯಾದ್ರೂ ಏನು, ಈ ಹಬ್ಬದ ಮಹತ್ವವೇನು, ಬನ್ನಿ ನೋಡೋಣ. ಮಹಾಶಿವರಾತ್ರಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಹಬ್ಬ. ಕೈಲಾಸವಾಸಿ ಶಿವನಿಗೂ ಶಿವರಾತ್ರಿ ಅತ್ಯಂತ ಪ್ರಿಯವಾದ ದಿನ. ಶಿವರಾತ್ರಿಯಂದು ತನ್ನನ್ನು ಪೂಜಿಸುವ ಭಕ್ತರಿಗೆ ವಿಶೇಷವಾಗಿ ಅನುಗ್ರಹ ನೀಡುವುದಾಗಿ ಸ್ವತಃ ಶಿವನೇ ಪಾರ್ವತಿಯಲ್ಲಿ ತಿಳಿಸಿದ್ದಾನೆ ಎನ್ನುತ್ತದೆ ಶಿವಪುರಾಣ. ಮಹಾಶಿವರಾತ್ರಿಯಂದು ಬಿಲ್ಪತ್ರೆಯನ್ನ ಶಿವಲಿಂಗದ ಮೇಲಿಟ್ಟು ಪೂಜಿಸಿದರೆ ಯಾಗ ಮಾಡಿದ ಫಲ ದೊರೆಯುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಅಲ್ಲದೆ ಶಿವರಾತ್ರಿಯ ಆಚರಣೆಗೆ ವೈಜ್ಞಾನಿಕ ಕಾರಣಗಳು ಇವೆ. ಹೀಗೆ ಈ ದಿನ ಮಹಾಶಿವರಾತ್ರಿ ಆಚರಿಸಲಾಗುತ್ತದೆ. ಈ ದಿನ ಶಿವ ಮಂದಿರಗಳಲ್ಲಿ ಗಂಗಾ ಜಲಾಭಿಷೇಕ, ಪಂಚಾಮೃತ ಅಭಿಷೇಕ, ಬಿಲ್ಪತ್ರೆ ಆಚರಣೆ ಮತ್ತು ರಾತ್ರಿ ಇಡೀ ಜಾಗರಣೆ ಮಾಡಲಾಗುತ್ತದೆ. ವಿಜ್ಞಾನಪರ ದೃಷ್ಟಿಯಿಂದಲೂ ಈ ಹಬ್ಬ ಪ್ರಮುಖವಾಗಿದ್ದು ಚಳಿಗಾಲದಿಂದ ಬೇಸಿಗೆಗೆ ಸಂಕ್ರಮಣದ ಕಾಲವಾಗಿದೆ. ಈ ಸಂದರ್ಭ ದೇಹ ಮತ್ತು ಮನಸ್ಸಿಗೆ ಶಕ್ತಿಯು ಹೆಚ್ಚಾಗುವಂತೆ ಈ ಆಚರಣೆಗಳು ಕಂಡುಬರುತ್ತವೆ. ಮಹಾಶಿವರಾತ್ರಿ ದಿನ ಉಪವಾಸವಿದ್ದು ಶಿವನ ಆರಾಧನೆ ಮಾಡಿದರೆ ಪಾಪ ಪರಿಹಾರವಾಗುತ್ತದೆ ಎಂಬುದು ನಂಬಿಕೆ ಇದೆ. ಭಕ್ತರ ಶಿವಲಿಂಗದ ಪೂಜೆ ಮತ್ತು ಜಾಗರಣೆಗೆ ವಿಶೇಷ ಸಿದ್ಧತೆಗಳು ಮಾಡಿಕೊಳ್ಳುತ್ತಾರೆ. ಹಾಗೆ ಶಿವನಾಮ ಸ್ಮರಣೆಯಲ್ಲಿ ಪುಳಕಿತಗೊಳ್ಳುವುದು ವಿಶೇಷವಾಗಿದೆ. ಎಲ್ಲರಿಗೂ ಈ ವಿಶೇಷ ಮಹಾಶಿವರಾತ್ರಿಯ ಶುಭಾಶಯಗಳು. ಶಿವ ಎಂದರೆ ಮಂಗಳ ಎಂದು ಅರ್ಥ. ಶಿವರಾತ್ರಿ ಎಂದರೆ ಮಂಗಳಕರವಾದ ದಿನ. ಪ್ರತಿ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯನ್ನು ಶಿವರ ಮಾಸ ಶಿವರಾತ್ರಿ ಎನ್ನುತ್ತಾರೆ. ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯನ್ನು ಮಹಾಶಿವರಾತ್ರಿ ಎನ್ನುತ್ತಾರೆ. ಇಂದಿನ ದಿನ ಶಿವನ ಪೂಜೆ ವಿಶೇಷ ಮಹತ್ವವನ್ನು ಪಡೆದಿರುತ್ತದೆ. ಇಂದು ಶಿವ ಮತ್ತು ಪಾರ್ವತಿಯರ ವಿವಾಹದ ದಿನವೆಂದು ಹೇಳಲಾಗುತ್ತದೆ. ಅನೇಕ ಪುರಾಣಗಳಲ್ಲಿ ಅನೇಕ ಕಥೆಗಳು ಇವೆ. ಸಮುದ್ರ ಮಥನದಿಂದ ಬಂದ ವಿಷವನ್ನು ಕುಡಿದ ನೀಲಕಂಠನಾದ ಮಹಾದೇವನು ಇಂದಿನ ರಾತ್ರಿ ಎಚ್ಚರ ಇದ್ದನು ಎಂದುವನ್ನು ಕೆಲವರು ಹೇಳಿದರೆ, ಸತೀದೇವಿಯ ದಕ್ಷಯಜ್ಞದಲ್ಲಿ ಆಹುತಿಯಾದ ದಿನದಂದು ತಾಂಡವವನ್ನು ಮಾಡಿದ ಎಂದು ಇನ್ನೂ ಕೆಲವು ಪುರಾಣಗಳು ಹೇಳುತ್ತದೆ. ಆದರೆ ವಿಶೇಷವಾಗಿ ಗಿರಿಜಾ ಕಲ್ಯಾಣವನ್ನು ಇಂದಿನ ದಿನ ಮಾಡುತ್ತಾರೆ. ಇಂದಿನ ದಿನ ಅಭಿಷೇಕ ಜಾವದಲ್ಲಿ ಪೂಜೆಯನ್ನು ಮಾಡಲಾಗುತ್ತದೆ. ಮುಂಜಾನೆಯಿಂದ ರಾತ್ರಿಯವರೆಗೂ ಪೂಜೆಯನ್ನು, ಅಭಿಷೇಕವನ್ನು, ಜೊತೆಗೆ ಜಾಗರಣೆಯನ್ನು, ಅನೇಕ ಸ್ತೋತ್ರಗಳನ್ನು ಕೂಡ ಹೇಳುತ್ತಾರೆ. ಈ ದಿನ ನಾವು ಮಾಡಿದ ಸರ್ವ ಪಾಪಗಳನ್ನು ಕಳೆದುಕೊಳ್ಳುವ ಮಹಾಪುಣ್ಯ ದಿನವಾಗಿದೆ. ಎಲ್ಲ ವೀಕ್ಷಕರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು.